ಕೆಪಿಸಿಸಿ ಸಹಕಾರ ವಿಭಾಗದ ರಾಜ್ಯಾಧ್ಯಕ್ಷರಿಗೆ ಬಸವಣ್ಣನ ನಾಡಿನಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ. ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಮೊದಲ ಬಾರಿ ಸಚಿವ ಅಥವಾ ಬಸವ ಕಲ್ಯಾಣಕ್ಕೆ ಆಗಮಿಸಿದ ಧನರಾಜ್ ಎಸ್ ತಾಳಮಪಳ್ಳಿಗೆ ಅಭಿಮಾನಿಗಳಿಂದ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಪಟಾಕಿ ಸಿಡಿಸಿ ಬೈಕ್ ರ್ಯಾಲಿ ಮೂಲಕ ಸಂಭ್ರಮಿಸಿದ್ದಾರೆ. ನಗರದ ಬಿಕೆಡಿಬಿ ಹಾಲ್ನಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್, ಮಾಜಿ ಪರಿಷತ್ ಸದಸ್ಯ ಅರವಿಂದ್ ಅರಳಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮನ್ನಾನ್ ಸೇಠ್, ಮೌಲಾ ಬಿ ನಾರಾಯಣ್ ರಾವ್ ಸೇರಿ ಹಲವು ಕೈ ನಾಯಕರು ಭಾಗಿಯಾಗಿದ್ದರು. ಈ ಬೈಕ್ ರ್ಯಾಲಿ ಮುಖಾಂತರ ಬಸವಣ್ಣನ ಅದ್ಭುತವಾಗಿ ನನಗೇನು ಸ್ವಾಗತವನ್ನು ಕೋರಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ನಾನು ಯಾವಾಗಲೂ ಅವ್ರಿಗೆ ನಾನು ಮರಲಿಕ್ಕಾಗಲ್ಲ, ಚಿರುನಾಗಿರ್ತೀನಿ. ನಾವು ತಳಮಟ್ಟಲಿಂದ ದಿಲ್ಲಿವರೆಗೆ, ಹಳ್ಳಿಯಿಂದ ಒಂದು ದಿಲ್ಲಿ ತನಕ ಒಂದು ನೆಟ್ವರ್ಕ್ ಬೆಳೆಸಬೇಕೆಂಬ ಒಂದು ಕನಸು ಏನಿದೆ, ನಮ್ಮ ರಾಹುಲ್ ಗಾಂಧೀಜಿಯವರ ಕನಸು ನನಸು ಮಾಡಿಸ್ಬೇಕೆಂಬ ನಮ್ಮ ಉದ್ದೇಶ ಇದೆ. ಅದಕ್ಕೆ ಇಡೀ ನಾವು ಕರ್ನಾಟಕ ಟೂರ್ ಕೂಡ ಎಲ್ಲ ನಾವು ಜಿಲ್ಲಾ ಅಧ್ಯಕ್ಷರಿಗೆ ಕೂಡ ನಾನು ಪತ್ರವನ್ನು ಬರೆದಿದ್ದೀನಿ. ಜಿಲ್ಲಾದಲ್ಲಿ ಯಾರು ಮುಂಚೂಣಿಯಲ್ಲಿದ್ದಾರೆ ತಾವೆಲ್ಲ ಹೆಸರುಗಳು ಕೂಡ ತಾವು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಕಳಿಸ್ಬೇಕು ಅಂತ ಹೇಳಿದ್ದೀನಿ. ನಾನು ಕೂಡ ಅಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಒಂದು ಮೀಟಿಂಗ್ ಅವ್ರದೆಲ್ಲ ಮಾಡಿಬಿಟ್ಟು ಅಧ್ಯಕ್ಷರಿಗಾಗಲಿ, ಶಾಸಕರಿಗಾಗಲಿ, ಮಂತ್ರಿಜಿಯವರಾಗಲಿ, ಯಾರು ಮಾಜಿ MLA ಇದ್ದಾರೆ ಅವರಿಗೂ ಕೂಡ ಸಂಪರ್ಕದಲ್ಲಿ ಉಳ್ಕೊಂಡು ಜಿಲ್ಲಾ ವೈಸ್ ನಾನು ಮೀಟಿಂಗ್ ಮಾಡಿಕೊಂಡು ನಾನು ನಮ್ಮ ಅಧ್ಯಕ್ಷರಿಗೆ, ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ನಾನು ವರದಿ ಸಲ್ಲಿಸಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಂಘಟನೆ ಮಾಡ್ತೀನಿ. ಪ್ರಥಮ ಬಾರಿಗೆ ಮಳೆ ಕೊರತೆಯಿಂದ ಕಂಗೆಟ್ಟ ಜನರಿಗೆ ದೈವದ ಮೊರೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಬಾಸಲಾಪುರದಲ್ಲಿ ವಿಶೇಷ ಪೂಜೆ, ಹಳ್ಳದಲ್ಲಿ ಕುಂಭ ಪೂಜೆ ನೆರವೇರಿಸಿ ಮಳೆಗಾಗಿ ಮೊರೆ. ಪೂಜೆ ನೆರವೇರಿಸಿ ಕುಂಭ ಹಿಡಿದು ಪ್ರದಕ್ಷಿಣೆ ಹಾಕಿದ ಮಹಿಳೆಯರು, ಕುಂಭದ ವೇಗ ಹೆಚ್ಚಿಗೆಯಾದರೆ ಸಮೃದ್ಧ ಮಳೆಯಾಗುತ್ತೆ ಎಂಬ ನಂಬಿಕೆ ಇದೆ. ಮಳೆ ಪದ ಸೋಬಾನೆ ಹಾಡು ಹಾಡುವ ಮೂಲಕ ಪ್ರಾರ್ಥನೆ. ಜಮೀನಿನಲ್ಲಿ ಹೆಸರು ಈರುಳ್ಳಿ ಬೆಳೆ ಬೆಳೆದಿರುವ ರೈತರು ಮಳೆ ಕೊರತೆಯಿಂದ ಹೆಸರು ಈರುಳ್ಳಿ ಬೆಳವಣಿಗೆ ಕುಂಠಿತಗೊಂಡಿದೆ. ಆತಂಕಗೊಂಡ ಅನ್ನದಾತರಿಗೆ ಮಳೆಗಾಗಿ ಪೂಜೆ ಸಲ್ಲಿಸುವ ಅನಿವಾರ್ಯತೆ ಎದುರಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.